ನಿಮ್ಮ ನಗು ಅಂತೂ ದೊಡ್ಡ ಮಟ್ಟದಲ್ಲಿ ಸದ್ದಾಗಿದೆ. ಡ್ರೋನ್ ನಗೋಡೋದೇ ವಿಶೇಷವಾಗಿ ನಗ್ತಾರೆ ಅಂತ ಹೇಳಿ. ನಿಮ್ಮ ಆ ನಗು ಇನ್ನೊಂದ್ಸತಿ ನಮಗೆ ಝೀ ಮೂಲಕ ನಗಡಿ ನೋಡೋಣ ಹೆಂಗೆ ನಗ್ತೀರ ಅಂತ. ನಿಮ್ಮ ನಗುವಿನ ಸ್ಟೈಲೇ ಡಿಫ್ರೆಂಟ್. ಅದು ಮೇ ಬಿ ನಿಮ್ಮ ಅಪ್ಪನಿಂದ ಬಂದಿದೆ. ಅಪ್ಪ ಕೂಡ ಅದೇ ಥರ ನಗ್ತಾರೆ. ಮೊನ್ನೆ ನಾವು ನೋಡಿದ್ವಿ ಫೈನಲಲ್ಲಿ ಕೂಡ. ಯಾವುದು ಆ ಡ್ರೋನ್ ಬಂದಾಗ ಬಟ್ ಒಂದೇ ಟೋನ್ ನಿಮ್ದು ಅದು ಮನಸ್ಫೂರ್ತಿಯಾಗಿ ಬರಬೇಕು. ಸುಮ್ಮನೆ ಈಗ ನಿಮಗೂ ಮನಸ್ಫೂರ್ತಿಯಾಗಿ ಬಂದರೆ ಕೂಡ ಯಾವುದಾದ್ರು ಮಾಡುವಂಥ ಇದು ಸುಮ್ಮನೆ ನಗಿ ಅಂದರೆ ಅದು ಬರೋಕ್ಕಾಗಲ್ಲ ಮೇಡಮ್. ಕಾಮಿಡಿ ಮಾಡ್ಬೇಕೀಗ ನಾನು. ಅಂಥದ್ದೇನಾದರೂ ಹೇಳಬೇಕು ನನಗೆ ಖುಷಿಯಾಗುವಂಥದ್ದು, ಆವಾಗ ನಗು ಬರ್ತದೆ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ರಿ. ಹೊರಗೆ ಬಂದಾಗ ಜನ ಕೂಡ ತುಂಬ ನಿಮ್ಮನ್ನು ಸ್ವೀಕಾರ ಮಾಡಿದ ರೀತಿ ತುಂಬ ಅದ್ಭುತವಾಗಿತ್ತು. ಸೊ ಹೊರಗೆ ಬಂದ ತಕ್ಷಣ ನೀವು ಏನು ಮಾಡಿದ್ರಿ ಅಂತ ಹೇಳಿ, ಮನೆಗೆ ಹೋಗಿದ್ದು ಅಥವಾ ಅಲ್ಲಿ ಹೋಗಿ ಏನು ಮಾಡಿದ್ರಿ ಅಂತ ಹೇಳಿ. ಅಪ್ಪ ಅವನು ಕೇಳಿದೆ ಖುಷಿ ಆಯ್ತಾ ಅಂತ. ನಮ್ಮಪ್ಪ ಅವ ಹೇಳಿದ ಒಂದೇ ಮಾತು, ವಿನ್ನರೋ ರನ್ನರೋ 3ನೇ ಪ್ಲೇಸು ಅಥವಾ ಫಿನಾಲೆ ವಾರದಲ್ಲೇ ಬಂದಿದೆಯೋ ಅಥವಾ ಹೋಗ್ಲಿಲ್ವೋ ಅದೆಲ್ಲ ಮುಖ್ಯವಾಗಿದ್ದು. ಆಗಿದ್ದಂಥ ನಮಗೆ ಕೆಲವು ಘಟನೆಗಳಿತ್ತಲ್ಲ, ಅದನ್ನು ಮತ್ತೆ ಮೊದಲಿದ್ದಕ್ಕಿಂತ ಒಂದು 100 ಮಟ್ಟದಲ್ಲಿ ಹೆಚ್ಚಿಸಿ ನಿಲ್ಲಿಸಿದಿಲ್ಲ, ಅದೇ ನಮ್ಗೆ ಖುಷಿ ಆಯಿತು. ದೇವ್ರು ಕಾಪಾಡಿದ್ದಾನೆ, ಒಳ್ಳೇದಾಗಲಿ ನಿನಗೆ, ನಮಗಂತೂ ಒಂದು ಹೆಮ್ಮೆ ಇದೆ, ಹಂಗೆ ಉಳಿಸ್ಕೊಂಡು ಹೋಗಪ್ಪ ಅಂತ ಹೇಳಿದ್ರು. ಅದು ನನಗೆ ದೊಡ್ಡ ಗೆಲುವು ಅನ್ನಿಸ್ತು. ಮಾವುತ ಇವಾಗ ನೀವು ಅಲ್ಲಿ ಕೂಡ ಹೇಳ್ತೀರಾ, ನಾನೇ ಅಣ್ಣ ಇಲ್ಲೇ ಇದೆ ನೋಡು ಮಾವುತ ಅಂತ. ಸೊ ಮಾವುತನ ಬಗ್ಗೆ ಹೇಳೋದಾದ್ರೆ ಸೈಲೆಂಟ್ ಆಗಿದೆ. ಅದೊಂದು ಡೈಲಾಗ್ ಕೂಡ ತುಂಬ ಸದ್ದಾಯಿತು. ಎಲ್ಲರೂ ಮಾತಾಡುವಾಗ ನಾವು ಸುಮ್ಮನಿರಬೇಕು, ಸೈಲೆಂಟ್ ಇದ್ದಾಗ ಅದೇನೋ ಹೇಳಿದ್ರಿ ನೀವು ವೇದಿಕೆಯಲ್ಲಿ, ನಾವು ಸೈಲೆಂಟ್ ಆಗಿರ್ಬೇಕು ಅನ್ನೋ ಥರ. ಎಲ್ಲರೂ ಯುದ್ಧ ಮಾಡಬೇಕಾದ್ರೆ ಸೈಲೆಂಟ್ ಆಗಿರಬೇಕು, ಎಲ್ಲರೂ ಸೈಲೆಂಟ್ ಆಗಿದ್ದಾಗ ನಾವು ಯುದ್ಧ ಮಾಡಬೇಕು ಅಂತ. ತಲೆಗೆ ಹೊಡುತ್ತೆ ಅಂತಲ್ಲ, ಹಂಗೆ ಆಗೋದು. ಈಗ ನಮ್ಮನ್ನು ಯಾರಾದರೂ ನಾವು ಹೇಳೋ ಮಾತನ್ನ ಯಾಕಂದರೆ ನಾನು ಮಾತಾಡೋದೇ ಸ್ವಲ್ಪ ಹೇಳೋ ರೀತಿಯಲ್ಲಿ ಮೃದುವಾಗಿ ಹೇಳ್ತೀನಿ. ಸ್ವಲ್ಪ ಮಾತುಗಳು ಜೋರಾದಾಗ ಹೇಳೋಕ್ಕಾಗಲ್ಲ, ತಲುಪ್ಸೋಕ್ಕಾಗಲ್ಲ, ಯಾರು ಕೇಳಿಸ್ಕೊಳ್ಳೋದಿಲ್ಲ, ಅವ್ರವ್ರು ಇದರಲ್ಲಿ ಅವ್ರು ಮುಳುಗಿರ್ತಾರೆ. ಆ ಅರ್ಥದಲ್ಲಿ ಹೇಳಿದೆ. ಅವರೆಲ್ಲ ಸೈಲೆಂಟ್ ಆಗಿದ್ದಾಗ ಮಾತಾಡೋಕ್ಕೆ ಶುರು ಮಾಡಿದ್ರೆ ಕೇಳಿಸ್ಕೊಳ್ತಾರೆ. ಅವರು ಸ್ವಲ್ಪ ಬೇಸರ ಆಗಿದ್ದಾಗ ಅಥವಾ ಏನಾದರೂ ಕೇಳಿಸ್ಕೋಬೇಕು, ಸಾಕಪ್ಪ ಸುಸ್ತಾಗಿದೆ ಅಂದಾಗ ನಮ್ಮ ಮಾತುಗಳು ಕೇಳಿಸ್ಕೋತಾರೆ. ಆ ಅರ್ಥದಲ್ಲಿ ಹೇಳಿದೆ ಅಷ್ಟೇ. ಬಿಗ್ ಬಾಸ್ ಮನೇಲಿ 24/7 ಕಳಿಬೇಕು. ಮೊಬೈಲ್ ಇರಲ್ಲ, TV ಇರಲ್ಲ, ಏನೂ ಇರಲ್ಲ. ಮನೋರಂಜನೆ ಅಂತ ಬಂದರೆ ನಿಮಗೆ ತುಕಾಲಿ ಬಿಟ್ಟರೆ ಇನ್ನೇನು ಮನೋರಂಜನೆ ಇಲ್ಲ ಅಂತ ಅನಿಸುತ್ತೆ. ಆ ಸಂದರ್ಭದಲ್ಲಿ ಭಾವುಕರಾಗೋದು ಹೌದು, ಸಂಬಂಧಗಳ ಬೆಲೆ ಕೂಡ ಗೊತ್ತಾಗುತ್ತೆ, ಜೊತೆಗೆ ಊಟದ ಬೆಲೆ ಕೂಡ ಅಲ್ಲಿ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸಂಬಂಧಗಳ ಬೆಲೆ, ಅನ್ನದ ಬೆಲೆ. ನಾವೀಗ ಇಲ್ಲ ಹೊರಡೆ ಇದ್ದಾಗ ನಾವು ಬಿಡು ಸಾಕು ಅನ್ನೋ ಥರ ವೇಸ್ಟ್ ಮಾಡೋದು ಇವೆಲ್ಲವೂ ಕೂಡ ಮಾಡ್ತೀವಿ. ಬಟ್ ಆ ಥರ ಜಾಗಕ್ಕೆ ಹೋದಾಗ ಗೊತ್ತಾಗುತ್ತೆ ನಿಜವಾಗ್ಲೂ ಏನು ಇದ್ದದ್ದೆಲ್ಲ ವ್ಯಾಲ್ಯೂ ಅಂತ. ಸೊ ನಿಮಗೆ ಏನೆಲ್ಲ ಕಲ್ತ್ರಿ ಬಿಗ್ ಬಾಸ್ ಮನೆಗೆ ಹೋಗಿ ಅಂತ ಹೇಳಿ? ಯಾಕೆಂದರೆ ನಮ್ಮನೇಲೂ ಅನ್ನ ಬೆಳೀತಾರೆ, ನಾವು ಅಕ್ಕಿ ಬೆಳಿತೀವಿ. ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಒಂದಷ್ಟು ನನ್ನ ಕೈಲಾದ ಸಹಾಯ ಮಾಡಿದ್ದೀನಿ. ಅನ್ನಂ ಪರಬ್ರಹ್ಮಂ ಸ್ವರೂಪಂ ಅಂತಾರೆ, ಅನ್ನಕ್ಕೆ ಅಷ್ಟು ಮಹತ್ವ ಇದೆ. ನಮ್ಮಪ್ಪ ಏನು ಮಾಡ್ತಾರೆ ಅಂದರೆ ಊಟ ಎಲ್ಲ ಉಂಡಾದಮೇಲೆ ಅದೇ ಇದರಲ್ಲಿ ಕೈ ತೊಳೆದುಬಿಟ್ಟು ನೀರು ಕುಡಿತಾರೆ, ಜೊತೆಗೆ ಮುಖನೂ ಒರೆಸ್ಕೋತಾರೆ. ಅದು ಎಷ್ಟು ನಿಜನೋ ಸುಳ್ಳೋ ಗೊತ್ತಿಲ್ಲ. ನಮ್ಮ ಅಪ್ಪನ ಮುಖದಲ್ಲೂ ಇದ್ರವರೆಗೂ ಒಂದು ಗುಳ್ಳೆ ಆಗಲಿ ಒಂದು ಇದಾಗಲಿ ಬಂದಿಲ್ಲ. ಅಯ್ಯೋ ಏನೂ ಮಾಡೋದು ಬೇಡ ಹೇಳೋರು ಎಷ್ಟೋ ಜನಕ್ಕೆ, ಏನೂ ಮಾಡೋದು ಬೇಡ, ಏನೂ ಹಚ್ಚೋದು ಬೇಡ, ಊಟ ಆದಮೇಲೆ ಅದನ್ನು ಮೂಸ್ಕೋಬೇಕು, ಅದಕ್ಕೆ ಸ್ವಲ್ಪ ಕೈಲಿ ಉಳ್ಕೋಬೇಕು ಅದು ಗಂಧ, ಮಧ್ಯಾಹ್ನದ ಊಟ ಆಗೋ ತನಕ, ಮಧ್ಯಾಹ್ನದ ಊಟ ಆದಮೇಲೆ ಮಧ್ಯಾಹ್ನ ಉಂಡ ಮೇಲೆ ರಾತ್ರಿ ತನಕ ಅಂತ ಮುಖ ಎಲ್ಲ ಒರೆಸ್ಕೋತಿದ್ರು. ಒಂಚೂರು ಯಾವುದೇ ಗುಳ್ಳೆ ಬರೋಲ್ಲ ಉಂಡ ಮೇಲೆ ಅಂತ. ಅಂದರೆ ಅಷ್ಟು ಇದಿರುತ್ತೆ, ನಾವು ಬೆಳೆದಂಥ ಅಕ್ಕಿ, ನಾವು ಬೆಳೆದಂಥ ಇದರಲ್ಲಿ. ಅದಕ್ಕೋಸ್ಕರ ಅನ್ನದ ಋಣ ಅದಕ್ಕೆ ಇದ್ದಂಥ ಬೆಲೆನೇ ಇರುತ್ತೆ. ನನಗದ್ರ ಮಹತ್ವ ಮೊದಲೇ ಗೊತ್ತಿತ್ತು. ಮನೆ ಒಳಗೆ ಹೋದ್ಮೇಲೆ ಗೊತ್ತಿದ್ರಿಂದ ಅಷ್ಟೇನು ನನಗೆ ಕಷ್ಟ ಆಗಿಲ್ಲ. ಬಟ್ ಒಂದು ವಾರ ಗ್ರಾಸರಿ ಎಲ್ಲ ಕಮ್ಮಿ ಆಯಿತು. ಆ ಕಮ್ಮಿ ಆಗಿದ್ದ ವಾರನೇ ನಾನು ಮುದ್ದೆ ಮಾಡಿದ್ದು. ಹೆಂಗಿದ್ರು ರಾಗಿ ಹಿಟ್ಟಿತ್ತಲ್ಲ ಮನೇಲಿ, ಜೈಲಿಗೆ ಹೋಗೋರು ಕೊಟ್ರಲ್ಲ, ಆ ರೂಲ್ ಬುಕ್ಕಲ್ಲೇನು ಬರೆದಿರಲಿಲ್ಲ. ಅದರಲ್ಲೂ ಲೂಪೋಲ್ ಹುಡುಕ್ಬಿಟ್ರು ಬುದ್ಧಿವಂತ ಅಂತೆಲ್ಲ ಹೇಳ್ತಾಯಿದ್ರು. ನಾನು ಲೂಪೋಲ್ ಹುಡುಕಿದ್ದಲ್ಲ, ಅಲ್ಲಿ ಬರೆದಿರಲಿಲ್ಲ ಅಂದರೆ ನಾವು ತಗೋಬೋದು ಅಂತ ನನ್ನ ಮನಸ್ಸಲ್ಲಿತ್ತು. ಅದರಿಂದ ಮುದ್ದೆ ಮಾಡಿದ್ದಷ್ಟೇ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.